ನಮಸ್ಕಾರಗಳು ಸ್ನೇಹಿತರೆ. ಒಬ್ಬ ಮಹಾನ್ ಸಂತ, ಅವರ ಜೀವನವೇ ಒಂದು ಅದ್ಭುತ. ಅವರ ಮಾತೆ ವಾಕ್ಯ, ಅವರ ಕೃಪೆ ಎಂದಿಗೂ ಕಡಿಮೆಯಾಗದು. ಅವರು ಯಾರೆಂದರೆ ಭಕ್ತರ ಕಷ್ಟವನ್ನು ಕ್ಷಣದಲ್ಲೇ ದೂರ ಮಾಡುವ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಪವಾಡಗಳ ಬಗ್ಗೆ ತಿಳಿತಾ ಹೋಗೋಣ ಬನ್ನಿ ಸ್ನೇಹಿತರೆ. ಒಂದು ಸಲ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬ ವಾಸವಾಗಿತ್ತು. ಅವರಿಗೆ ಒಂದು ಮಗು ಇತ್ತು. ಆ ಮಗುವೆಂದರೆ ಅವರಿಗೆ ಪಂಚಪ್ರಾಣ. ಆದರೆ ಒಂದು ದಿನ ಅವನು ಗಂಭೀರವಾಗಿ ಅಸ್ವಸ್ಥನಾಗಿರ್ತಾನೆ. ವೈದ್ಯರು ಹೇಳ್ತಾರೆ ಇವನಿಗೆ ಜೀವ ಉಳಿಯುವ ಸಾಧ್ಯತೆ ಇಲ್ಲ ಅಂತ. ಆಗ ಅಮ್ಮ ಅಳುತ್ತಾಳೆ, ಅಪ್ಪ ನಿರಾಶನಾಗ್ತಾನೆ. ಆ ಸಮಯದಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ಹೇಳ್ತಾನೆ, ನೀವು ಮನಸ್ಸಿನಿಂದ ರಾಘವೇಂದ್ರ ಸ್ವಾಮಿಯನ್ನ ಪ್ರಾರ್ಥಿಸಿ. ಅವರು ತಕ್ಷಣ ಸ್ವಾಮಿಯ ಫೋಟೋ ಮುಂದೆ ಕುಳಿತು ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ನನ್ನ ಮಗನನ್ನ ಉಳಿಸಿ ಅಂತ ಬೇಡಿಕೊಳ್ತಾರೆ. ಅದೇ ಸಮಯದಲ್ಲಿ ಮಗನ ಉಸಿರಾಟ ನಿಧಾನವಾಗುತ್ತದೆ. ಎಲ್ಲರೂ ಭಯಕ್ಕೆ ಒಳಗಾಗ್ತಾರೆ. ಆದರೆ ಅಚಾನಕ್ಕಾಗಿ ಮಗನ ಕೈ ಚಲಿಸುತ್ತದೆ, ಉಸಿರಾಟ ಸರಿಯಾಗುತ್ತದೆ. ಕೆಲವು ನಿಮಿಷಗಳಲ್ಲಿ ಅವನು ಕಣ್ಣನ್ನು ತೆರೆಯುತ್ತಾನೆ. ಆಗ ಅಮ್ಮ ಅಚ್ಚರಿಗೊಳಗಾಗ್ತಾಳೆ ಹಾಗೂ ಅಪ್ಪನ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇವರು ಹೇಳ್ತಾರೆ, ಇದು ಡಾಕ್ಟರ್ ಕೆಲಸ ಅಲ್ಲ, ಇದು ತನ್ನ ಸ್ವಾಮಿಯ ಕೃಪೆ ಅಂತ ಅವರು ಹೇಳ್ತಾರೆ. ಒಬ್ಬ ವ್ಯಾಪಾರಿ ಒಂದು ಸಲ ತುಂಬ ದುಡಿಮೆ ಮಾಡಿ ಹಣ ಸಂಪಾದಿಸಿದ್ದ. ಒಂದು ದಿನ ಅವನು ಎಲ್ಲ ಹಣವನ್ನು, ಆದರೆ ಅವನ ಬ್ಯಾಗ್ ಕಳೆದು ಹೋಗುತ್ತದೆ. ಅವನಿಗೆ ದೊಡ್ಡ ಆತಂಕ ಉಂಟಾಗುತ್ತದೆ. ಅವನು ಎಲ್ಲೆಲ್ಲೂ ಹುಡುಕುತ್ತಾನೆ, ಆದರೆ ಸಿಗುವುದಿಲ್ಲ. ಕೊನೆಗೆ ಅವನು ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಹೋಗ್ತಾನೆ. ಸ್ವಾಮಿ, ನನ್ನ ಜೀವನದ ಸಂಪಾದನೆ ಕಳೆದು ಹೋಯಿತು, ದಯವಿಟ್ಟು ಸಹಾಯ ಮಾಡಿ ಅಂತ ಅವನು ಕೇಳ್ಕೊಳ್ತಾನೆ. ಅವನು ಅಲ್ಲಿ ಒಂದು ರಾತ್ರಿ ಉಳಿದುಕೊಳ್ತಾನೆ. ಆ ರಾತ್ರಿ ಅವನಿಗೆ ಒಂದು ಕನಸು ಬರುತ್ತದೆ. ಸ್ವಾಮಿಗಳು ಕಾಣಿಸಿಕೊಂಡು ಹೇಳ್ತಾರೆ, ನೀನು ನಿನ್ನೆ ಹೋಗಿದ್ದ ಮಾರ್ಗದಲ್ಲಿ ಒಂದು ಮರದ ಕೆಳಗಡೆ ಆ ಬ್ಯಾಗ್ ಇದೆ ಎಂದು ಹೇಳ್ತಾರೆ. ಮುಂದಿನ ದಿನ ಅವನು ಅದೇ ಜಾಗಕ್ಕೆ ಹೋಗ್ತಾನೆ. ಮರದ ಕೆಳಗೆ ನೋಡಿದಾಗ ಅವನ ಬ್ಯಾಗ್ ಅಲ್ಲಿಯೇ ಇರುತ್ತದೆ. ಒಂದೇ ಒಂದು ರೂಪಾಯಿಯೂ ಸಹ ಕಳೆದು ಹೋಗಿರುವುದಿಲ್ಲ. ಸ್ನೇಹಿತರೆ, ಹೀಗೆ ಒಂದು ದಿನ ಒಬ್ಬ ವಿದ್ಯಾರ್ಥಿ, ಅವನಿಗೆ ಓದಿನಲ್ಲಿ ತುಂಬ ಕಷ್ಟವಾಗ್ತಾ ಇರುತ್ತದೆ. ಪರೀಕ್ಷೆ ಹತ್ತಿರ ಬರುತ್ತದೆ. ಅವನಿಗೆ ಭಯ ಶುರುವಾಗುತ್ತದೆ. ಅವನು ಪ್ರಾರ್ಥನೆ ಮಾಡುತ್ತಾನೆ, ಸ್ವಾಮಿ, ನಾನು ಪಾಸ್ ಆಗಬೇಕು, ದಯವಿಟ್ಟು ನನಗೆ ಸಹಾಯ ಮಾಡು. ಅವನು ದಿನವೂ ಸ್ವಾಮಿಯ ಹೆಸರನ್ನು ಜಪಿಸ್ತಾ ಇರ್ತಾನೆ. ಪರೀಕ್ಷೆ ದಿನ ಬರುತ್ತದೆ. ಪೇಪರ್ ನೋಡಿದಾಗ ಅವನಿಗೆ ಗೊತ್ತಿರುವ ಪ್ರಶ್ನೆಗಳೇ ಬರುತ್ತವೆ. ಅವನು ಆತ್ಮವಿಶ್ವಾಸದಿಂದ ಬರೆಯುತ್ತಾನೆ. ಫಲಿತಾಂಶದ ದಿನ ಅವನು ಉತ್ತೀರ್ಣನಾಗಿರುತ್ತಾನೆ. ಸ್ನೇಹಿತರೆ, ಒಬ್ಬ ಯುವಕ ತುಂಬ ಪ್ರಯತ್ನ ಮಾಡಿದರೂ ಕೆಲಸ ಸಿಗುವುದಿಲ್ಲ. ಅವನು ನಿರಾಶನಾಗ್ತಾನೆ. ಒಂದು ದಿನ ಅವನ ಸ್ನೇಹಿತ ಹೇಳ್ತಾನೆ, ರಾಘವೇಂದ್ರ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸು. ಅವರು ಪ್ರತಿದಿನ ಜಪ ಮಾಡುತ್ತಾನೆ. ಮಠಕ್ಕೆ ಹೋಗ್ತಾನೆ. ಕೆಲವು ದಿನಗಳ ನಂತರ ಅವನಿಗೆ ಒಂದು ಕಾಲ್ ಬರುತ್ತದೆ, ನಿಮಗೆ ಕೆಲಸ ಸಿಕ್ಕಿದೆ. ಅವನು ಖುಷಿಯಿಂದ ಕಣ್ಣೀರು ಹಾಕ್ತಾನೆ. ಇದು ಸ್ವಾಮಿಯ ಆಶೀರ್ವಾದ ಎಂದು ಅವನು ಭಾವಿಸ್ತಾನೆ. ಒಂದು ಕುಟುಂಬ ಕಾರಿನಲ್ಲಿ ಪ್ರಯಾಣಿಸುತ್ತಿತ್ತು. ಅಚಾನಕ್ಕಾಗಿ ಕಾರು ನಿಯಂತ್ರಣ ತಪ್ಪುತ್ತದೆ. ಎಲ್ಲರೂ ಭಯದಿಂದ ರಾಘವೇಂದ್ರ ಸ್ವಾಮಿ ಕಾಪಾಡಿ ಎಂದು ಬೇಡಿಕೊಳ್ತಾರೆ. ಆದರೆ ಅದ್ಭುತವಾಗಿ ಕಾರು ತನ್ನಷ್ಟಕ್ಕೆ ತಾನೇ ನಿಲ್ಲುತ್ತದೆ. ಯಾರಿಗೂ ಏನೂ ಆಗುವುದಿಲ್ಲ. ಸ್ನೇಹಿತರೆ, ಸ್ವಾಮಿ ಎಲ್ಲೆಡೆ ಇರುತ್ತಾರೆ. ಅವರು ನಮ್ಮನ್ನು ಕಾಪಾಡುತ್ತಾರೆ. ನಾವು ಎಷ್ಟೇ ಕಷ್ಟದಲ್ಲಿದ್ದರೂ ಒಂದು ನಂಬಿಕೆ ಇರಬೇಕು. ಅದು ಯಾರ ಮೇಲೆ ಗೊತ್ತಾ? ರಾಘವೇಂದ್ರ ಸ್ವಾಮಿಗಳ ಮೇಲೆ. ಅವರು ಬದುಕಿದ್ದರೂ ಇಂದಿನ ಬೃಂದಾವನದಲ್ಲಿದ್ದರೂ ಅವರ ಕೃಪೆ ಎಂದೆಂದಿಗೂ ಜೀವಂತ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋದಿಂದ ನೀವೇನಾದರೂ 1% ಆದರೂ ಕಲಿತಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.